ಹಾಯ್, ಇವತ್ತು ನಿಮಗೆ ಈಸಿಯಾಗಿ ಪೂರಿ ಹೊಸದು ಎಣ್ಣೆಯಲ್ಲಿ ಕರಿಯೋದು ಹೇಗೆ ಮತ್ತು ಎಣ್ಣೆ ವೇಸ್ಟ್ ಆಗ್ದೇ ಅದು ಕಪ್ಪಾಗದೇ ಎಣ್ಣೆ ಮತ್ತು ಅದನ್ನ ರೀಯೂಸ್ ಮಾಡ್ಕೊಳ್ಳೋದು ಒಗ್ಗರಣೆಗೂ ಪಲಾವ್ಗೂ ಈ ಥರ ತಿಂಡಿಗೆ ರೀಯೂಸ್ ಮಾಡ್ಕೋದು ಎಣ್ಣೆನ ಆ ರೀತಿಯಾಗಿ ನಾವು ಪೂರಿ ಮಾಡ್ತೀವಿ. ಇವತ್ತು ತುಂಬ ಈಸಿ ಮೆಥಡಲ್ಲಿ ಪೂರಿ ಉಂಡೆಗಳನ್ನು ಚಿಕ್ಕದಾಗಿ ಕಲಸಿ ಪೂರಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಮತ್ತು ಒಂದು ಪ್ಲೇಟ್ ಒಸೆಯೋದಕ್ಕೆ ಇಷ್ಟು ತೊಗೊಂಡು ಒಂದು ಬೌಲಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಈ ಉಂಡೆಗಳನ್ನು ಜಸ್ಟ್ ಈ ಥರ ಹಿಂಗಂದು ಜಸ್ಟ್ ಈ ಥರ ಪ್ರೆಸ್ ಮಾಡಿಬಿಟ್ಟು ಮೇಲಕ್ಕೆ ಒಂಚೂರು ಎಣ್ಣೆ ಜಸ್ಟ್ ಲೈಟಾಗಿ ಮತ್ತೆ ಅದನ್ನ ಉಂಟು ಹಾಕ್ಬಿಟ್ಟು ಅದ್ರ ಮೇಲೆ ಒಂಚೂರು ಎಣ್ಣೆ ಅಂದ್ಬಿಟ್ಟು ಜಸ್ಟ್ ಹಿಂಗೆ ಪ್ಲೇಟ್ ತೊಗೊಂಡು ಪ್ರೆಸ್ ಮಾಡಿಬಿಟ್ರೆ ಪೂರಿ ಬಂದ್ಬಿಟ್ಟು ನೋಡಿ, ಜಸ್ಟ್ ಸೆಕೆಂಡ್ಗಳಲ್ಲಿ ಪೂರಿ ಆಗೋಯ್ತು. ಮತ್ತು ಅದನ್ನು ಜಸ್ಟ್ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರೀತಾ ಇದ್ದರೆ ತುಂಬ ಎಣ್ಣೆ ಪೂರಿ ಚೆನ್ನಾಗಿ ಊದ್ಕೊಳ್ಳುತ್ತೆ. ನೋಡಿ, ತುಂಬ ಈಸಿಯಾಗಿ ಸೆಕೆಂಡ್ಗಳಲ್ಲಿ ಪೂರಿ ಮುಗಿದೋಗ್ಬಿಡುತ್ತೆ. ನೋಡಿ, ಪೂರಿ ಸೆಕೆಂಡ್ಗಳಲ್ಲಿ ಮುಗಿದೋಗ್ಬಿಡುತ್ತೆ. ಜಸ್ಟ್ ಮತ್ತೊಮ್ಮೆ ಜಸ್ಟ್ ಹಿಂಗೆ ಒಂದಿದ್ದನ್ನ ಹಾಕ್ಕೊಂಡು ಅಂಗೈಯಲ್ಲಿ ಪ್ರೆಸ್ ಮಾಡಿ ಮತ್ತು ಅದಕ್ಕೆ ಒಂಚೂರು ಎಣ್ಣೆ ಸುಮ್ಮನೆ ಹಂಗೆ ಸ್ಪೂನಲ್ಲಿ ತಟ್ಟೆ ತಳಕ್ಕೂ ಸ್ವಲ್ಪ ಎಣ್ಣೆ ಹಾಕಿರಬೇಕು, ಪ್ಲೇಟ್ಗೂ ಎಣ್ಣೆ ಹಾಕಿರಬೇಕು ಫಸ್ಟಿಗೆ ಮಾತ್ರ. ಆಮೇಲೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಅದು ಚಪಾತಿ ಇದು ಪೂರಿ ಉಂಡೆದಕ್ಕೆ ಮಾತ್ರ ಅನ್ನಬೇಕು. ಜಸ್ಟ್ ಹಿಂಗೆ ಹಾಕ್ಕೊಂಡು ಪ್ರೆಸ್ ಮಾಡಿ ಪೂರಿ ಬಂದುಬಿಡುತ್ತೆ. ಜಸ್ಟ್ ತಗೊಳ್ಳಿ, ಎಣ್ಣೆಯಲ್ಲಿ ಬಿಡಿ. ಎಣ್ಣೆಯಲ್ಲಿ ಬಿಟ್ಟು ಸ್ವಲ್ಪ ಹಿಂಗೆ ಎಣ್ಣೆ ಮೇಲೆ ಅಂದರೆ ಪೂರಿ ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ, ಪೂರಿ ಎಷ್ಟು ದಪ್ಪ ಊದ್ಕೊಬಿಡುತ್ತೆ ಅಲ್ವಾ? ನೋಡಿ ಎಷ್ಟು ದಪ್ಪ ಊದ್ಕೊಟ್ಟಿದೆ ಪೂರಿ. ಹೀಗೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ವೇಸ್ಟ್ ಆಗೋದಿಲ್ಲ ಮತ್ತು ಅದನ್ನು ರೀಯೂಸ್ ಮಾಡ್ಕೋಬೋದು. ಪಲಾವ್ಗೂ, ತಿಂಡಿಗೂ, ಟೊಮೊಟೊ ಬಾತು, ಸಾಂಬಾರು ಒಗ್ಗರಣೆಗೆ ಈ ಥರ ಎಣ್ಣೆ ಚೂರು ಕಪ್ಪಾಗೋದಿಲ್ಲ. ಹಾಗೆ ಇರುತ್ತೆ. ನೀವು ಪೂರಿ ಮಾಡೋವ್ರಿಗೆ ಫುಲ್ಲು ಹಾಗೆ ಇರುತ್ತೆ. ಹೀಗೆ ಪೂರ್ತಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ನೋಡಿ, ನಾನು ಅಷ್ಟೊಂದು ಪೂರಿ ಮಾಡಿದ್ದೀನಿ, ಎಣ್ಣೆ ಒಂದು ಚೂರು ಕಪ್ಪಾಗಿಲ್ಲ. ಗೋಧಿ ಹಿಟ್ಟು ಬಳಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಹೊಸೆಯುವಾಗ ಎಣ್ಣೆ ಹಾಕಿದಾಗ ಎಣ್ಣೆ ಕಪ್ಪಾಗಿಬಿಡುತ್ತೆ. ಆವಾಗ ಎಣ್ಣೆ ಕಪ್ಪಾಗೋದ್ರಿಂದ ಮತ್ತೆ ಅದನ್ನು ನಾವು ರೀಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಇದನ್ನು ನೋಡಿ, ಈಗ ಎಣ್ಣೆ ಹಾಗೆ ತಿಳಿಯಾಗಿರೋದ್ರಿಂದ ಮತ್ತೆ ನಾವು ಅದನ್ನು ತಿಂಡಿಗೂ ಎಲ್ಲಕ್ಕೂ ಯೂಸ್ ಮಾಡ್ಕೋಬೋದು. ನೋಡಿ, ತುಂಬ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ನೋಡಿ, ಎಣ್ಣೆ ಹಾಗೆ ಇದೆ ತಿಳಿಯಾಗಿ. ನೋಡಿ, ಒಂದು ಚೂರು ಎಣ್ಣೆ ಹಾಳಾಗಿಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಪೂರಿನೂ ಸ್ಮೂತಾಗಿ ಬರುತ್ತೆ, ಉಜ್ಜೋಕ್ಕೂ ಈಸಿ ಆಗುತ್ತೆ. ಜಸ್ಟ್ ಒಂದು ಪ್ಲೇಟು ಈ ಆಕಾರವಾಗಿರ್ತಕ್ಕಂಥದ್ದು ಮತ್ತು ತಳ ಗಟ್ಟಿ ಇರ್ತಕ್ಕಂತಹ ಒಂದು ತಟ್ಟೆ, ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಬಿಟ್ರೆ ಕ್ಲೀನಾಗಿ ನಿಮಗೆ ಈಸಿ ಮೆಥಡಲ್ಲಿ ಪೂರಿ ಆಗೋಗೋದು ಮುಗಿದೋಗುತ್ತೆ.